ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಬಂಧುಗಳೇ, ಮಕರ ರಾಶಿಯ ಅಧಿಪತಿ ಶನಿದೇವ ಆಗಿರೋದ್ರಿಂದ ಈ ಹಳೆಯ ಕರ್ಮ ಮತ್ತು ತಾಳ್ಮೆಯ ಅಂಶಗಳನ್ನು ನಾವು ಇದರಲ್ಲಿ ಕಾಣಬಹುದು. ಮಾರ್ಚ್ 6ರಿಂದ 8ರವರೆಗೆ ನಿಮ್ಮ ಮನೆ ಮುಂದೆ ಬರುವ ಆ ವಿಚಿತ್ರ ಸ್ತ್ರೀ ಯಾರು? ಮಕರ ರಾಶಿಯವರೇ ಎಚ್ಚರವಾಗಿದ್ಬಿಡಿ. ಈ 3 ದಿನಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರುವ ಮಹಿಳೆ ಹೇಳುವ ರಹಸ್ಯವನ್ನು ಕೇಳದಿದ್ರೆ ನಿಮ್ಮ ಶ್ರಮವೆಲ್ಲ ವ್ಯರ್ಥ ಆಗಬಹುದು. ಮಕರ ರಾಶಿಯ ಬಂಧುಗಳೇ, ರಾಶಿ ಚಕ್ರದ ಅತ್ಯಂತ ಪರಿಶ್ರಮಿ ಮತ್ತು ಶಿಸ್ತಿನ ರಾಶಿ ನಿಮ್ಮದು. ಮಾರ್ಚ್ 6, 7, 8 ಈ 3 ದಿನಗಳು ನಿಮ್ಮ ಜೀವನದ ಒಂದು ದೊಡ್ಡ ಕರ್ಮಫಲವನ್ನು ನೀಡಲಿವೆ. ನಿಮ್ಮ ಮನೆ ಮುಂದೆ ಒಬ್ಬ ಅಪರಿಚಿತ ಸ್ತ್ರೀ ಬಂದು ನಿಲ್ತಾಳೆ. ಅವಳು ಸಾಮಾನ್ಯ ಮಹಿಳೆಯಲ್ಲ. ನಿಮ್ಮ ದೀರ್ಘಕಾಲದ ಕಷ್ಟಗಳಿಗೆ ಅಂತ್ಯ ಹಾಡಲು ಬಂದ ದೂತೆಯಂತೆ ಅವಳು ಕಾಣಿಸ್ತಾಳೆ. ಅವಳು ಹೇಳುವ ಆ ರಹಸ್ಯ ಏನು? ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಅದೃಷ್ಟದ ಬಾಗಿಲು ಹೇಗೆ ತೆರೆಯುತ್ತೆ ಅಂತ ತಿಳಿಯಿರಿ. ಈ ರಾಶಿಯ ವಿಶೇಷತೆ: ಮಕರ ರಾಶಿಯವರು ರಾಶಿ ಚಕ್ರದ 10ನೇ ರಾಶಿ. ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದ, ಶ್ರವಣ ನಕ್ಷತ್ರದ 4 ಪಾದಗಳು ಮತ್ತು ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದಗಳಲ್ಲಿ ಜನಿಸಿದವರು ಈ ರಾಶಿಗೆ ಸೇರ್ತಾರೆ. ನಿಮ್ಮ ರಾಶ್ಯಾಧಿಪತಿ ನ್ಯಾಯ ದೇವತೆಯಾದ ಶನಿದೇವ. ಮಾರ್ಚ್ ತಿಂಗಳ ಈ ದಿನಗಳಲ್ಲಿ ಶನಿಯ ಪ್ರಭಾವದಿಂದಾಗಿ ನಿಮ್ಮ ಮನೆಯಲ್ಲಿ ಒಂದು ನಿಗೂಢ ಬದಲಾವಣೆಯ ಮುನ್ಸೂಚನೆ ಸಿಗುತ್ತೆ. ಇದೇ ಸಮಯದಲ್ಲಿ ಆ ನಿಗೂಢ ಸ್ತ್ರೀಯ ಆಗಮನ ಆಗುತ್ತೆ. ಆ ಸ್ತ್ರೀಯ ರೂಪ ಮತ್ತು ಲಕ್ಷಣಗಳು ಏನೇನು? ಮಕರ ರಾಶಿಯವರ ಮನೆಗೆ ಬರುವ ಮಹಿಳೆ ತುಂಬ ಸರಳವಾಗಿ ಮತ್ತು ವಯಸ್ಸಾದಂತೆ ಕಾಣ್ತಾಳೆ. ಆಕೆಯ ಗುರುತು ಅವಳ ಮುಖದಲ್ಲಿ ಹಳೆಯ ಅನುಭವಗಳ ಛಾಯೆ ಇರುತ್ತೆ. ಮಾತನಾಡುವಾಗ ತುಂಬ ನಿಧಾನವಾಗಿ ಮತ್ತು ತೂಕವಾಗಿ ಮಾತನಾಡ್ತಾಳೆ. ಉಡುಪು ಗಾಢ ನೀಲಿ ಅಥವಾ ಬೂದು ಬಣ್ಣದ ಗ್ರೇ ಕಲರ್ನ ಹಳೆಯದಾದ ಆದರೆ ಸ್ವಚ್ಛವಾದ ಉಡುಪನ್ನು ಧರಿಸಿರಬಹುದು. ಕೈಯಲ್ಲಿ ಒಂದು ಹಳೆಯ ಚೀಲ ಅಥವಾ ಕೋಲು ಇರುವ ಸಾಧ್ಯತೆ ಇರುತ್ತೆ. ವಯಸ್ಸು ಸುಮಾರು 45ರಿಂದ 60 ವರ್ಷಗಳ ನಡುವೆ ಇರಬಹುದು. ಅವಳು ಮೊದಲು ನಿಮ್ಮ ಹಿರಿಯರ ಬಗ್ಗೆ ಅಥವಾ ನಿಮ್ಮ ವಂಶದ ಯಾವುದೋ ಒಂದು ಹಳೆಯ ತಪ್ಪಿನ ಬಗ್ಗೆ ಸುಳಿವನ್ನು ನೀಡಬಹುದು. ಅವಳು ಬಿಚ್ಚಿಡುವ ಆ 3 ಪ್ರಮುಖ ರಹಸ್ಯಗಳು. ಅವಳು ನಿಮ್ಮ ಮುಂದೆ ನಿಂತು ಆ ಪ್ರಮುಖ ವಿಷಯಗಳನ್ನು ಹೇಳ್ತಾಳೆ. ಬಾಕಿ ಉಳಿದಿರುವ ಕೆಲಸ, ನೀವು ಅರ್ಧಕ್ಕೆ ಬಿಟ್ಟಿರುವ ಅಥವಾ ಮರೆತಿರುವ ಕೆಲಸವೊಂದು ನಿಮ್ಮ ಪ್ರಗತಿಯನ್ನು ತಡಿತಾ ಇದೆ ಎಂಬ ರಹಸ್ಯವನ್ನು ಅವಳು ಬಯಲು ಮಾಡ್ತಾಳೆ. ಕೌಟುಂಬಿಕ ಆಸ್ತಿ, ನಿಮ್ಮ ಕುಟುಂಬಕ್ಕೆ ಸೇರಬೇಕಾದ ಆದರೆ ಯಾರಿಗೂ ತಿಳಿಯದಂತೆ ಅಡಗಿರುವ ಆಸ್ತಿ ಅಥವಾ ದಾಖಲೆಗಳ ಬಗ್ಗೆ ಸುಳಿವನ್ನು ನೀಡ್ತಾಳೆ. ನಂಬಿಕಸ್ಥ ಶತ್ರು, ನಿಮ್ಮ ಕೆಲಸದ ಜಾಗದಲ್ಲಿ ಅಥವಾ ಮನೆಯ ಹತ್ತಿರದಲ್ಲೇ ಇರುವ ವ್ಯಕ್ತಿಯೊಬ್ಬರು ನಿಮ್ಮ ಮೇಲೆ ಹೂಡಿರುವ ತಂತ್ರದ ಬಗ್ಗೆ ಅವಳು ಎಚ್ಚರಿಕೆಯನ್ನು ಕೊಡ್ತಾಳೆ. ಮಕರ ರಾಶಿಯವರು ಗಮನಿಸಬೇಕಾದ ಅಂಶ: ಮಕರ ರಾಶಿಯವರು ಸಾಮಾನ್ಯವಾಗಿ ಪ್ರಾಯೋಗಿಕವಾಗಿ ಯೋಚನೆ ಮಾಡ್ತಾರೆ. ಆದರೆ ಈ ಸ್ತ್ರೀ ಬಂದಾಗ ಅವಳನ್ನು ಒಬ್ಬ ಭಿಕ್ಷುಕಿಯಂತೆ ಕಾಣೋದಕ್ಕೆ ಹೋಗಬೇಡಿ. ಅವಳಿಗೆ ಗೌರವಪೂರ್ವಕವಾಗಿ ಆಹಾರವನ್ನು ಅಥವಾ ಕಪ್ಪು ಎಳ್ಳಿನಿಂದ ಮಾಡಿದ ಸಿಹಿಯನ್ನು ನೀಡಿ ಸತ್ಕರಿಸಿ. ಅವಳು ಹೇಳುವ ಮಾತುಗಳು ನಿಮ್ಮ ಮುಂದಿನ 10 ವರ್ಷಗಳ ಭವಿಷ್ಯವನ್ನು ನಿರ್ಧರಿಸಲಿವೆ. ಶುಭ ಫಲಕ್ಕಾಗಿ ಆಧ್ಯಾತ್ಮಿಕ ಪರಿಹಾರಗಳು. ಆಕೆ ಹೇಳುವ ಮಾತುಗಳು ನಿಮ್ಮ ಮುಂದಿನ 10 ವರ್ಷಗಳ ಭವಿಷ್ಯವನ್ನು ನಿರ್ಧರಿಸಲಿವೆ. ಶುಭ ಫಲಕ್ಕಾಗಿ ಆಧ್ಯಾತ್ಮಿಕ ಪರಿಹಾರಗಳು. ನೀವು ಏನೇನು ಮಾಡಬಹುದು? ಈ ದಿನಗಳಲ್ಲಿ ಮಕರ ರಾಶಿಯವರು ಈ ಕಾರ್ಯಗಳನ್ನು ಮಾಡಿ. ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಸಂಜೆ ವೇಳೆ 19 ಬಾರಿ ಜಪಿಸಿ. ಬಡವರಿಗೆ ಕಪ್ಪು ಬಣ್ಣದ ವಸ್ತ್ರ ಅಥವಾ ಎಣ್ಣೆಯಲ್ಲಿ ಮಾಡಿದ ಆಹಾರವನ್ನು ದಾನ ಮಾಡಿ. ಇನ್ನು ಶನಿವಾರದಂದು ಹತ್ತಿರದ ದೇವಸ್ಥಾನದಲ್ಲಿ ದೀಪ ಹಚ್ಚಿ ಅಥವಾ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ. ಕೊನೆಯದಾಗಿ ಮಕರ ರಾಶಿಯವರೇ, ಶನಿದೇವನು ನಿಮಗೆ ಪ್ರತಿಫಲ ನೀಡಲು ಈ ಮಹಿಳೆಯನ್ನು ಕಳಿಸಿರಬಹುದು. ಧೈರ್ಯದಿಂದಿರಿ. ಅವಳ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ. ಈ ಮಹತ್ವದ ಮಾಹಿತಿ ನಿಮ್ಮ ಮಕರ ರಾಶಿಯ ಫ್ರೆಂಡ್ ಜೊತೆ ತಕ್ಷಣವೇ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನಿಮ್ಮ
ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ಯಾವಾಗಲೂ ಅಪರಿಚಿತರು ಬಂದಾಗ ಎಚ್ಚರಿಕೆಯಿಂದ ಇರೋದು ಮತ್ತು ವೈಯಕ್ತಿಕ ಸುರಕ್ಷತೆಗೆ ಆದ್ಯತೆ ನೀಡೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.